ಅಂದ್ರೆ ಈ ಪ್ಲೇಸ್ ಅಲ್ಲಿ ಅಥವಾ ಈ ಟೆರಿಟರಿಯಲ್ಲಿ ಈ ದೇವರನ್ನು ಮಾತ್ರ ನಾವು ನೋಡ್ಬೋದಾ ಅಥವಾ ಬೇರೆ ಯಾವ್ದಾದ್ರು ದೇವರನ್ನು ನೋಡ್ಬೋದಾ ಅಂತ? ಇಲ್ಲಿ ವಿಶೇಷವಾಗಿ ಈ ಜಾಗದಲ್ಲಿ ರಾಮನಿಗೆ ಇಷ್ಟ ದೈವ ಶಿವ. ಹಾಗೆ ನಮ್ಮ ಉದ್ದೇಶ ಮತ್ತು ಇದು ಪಶುಪಾಲನೆ, ಇದೆರಡು ನೆನಪಿಟ್ಕೊಂಡು ಪಶುಪತಿನಾಥನ ದೇವಸ್ಥಾನ ಇದೆ. ಪಶುಪತಿನಾಥ ದೇವಸ್ಥಾನ. ಹೌದು, ಪಶುಪತಿನಾಥನ ದೇವಸ್ಥಾನದಲ್ಲಿ ಇನ್ನೂ ವಿಶೇಷ ಅಂದ್ರೆ ಭೈರವನಾಥ ಇದ್ದಾನೆ, ಮಂಗಲನಾಥ ಇದ್ದಾನೆ, ವೃಷಭನಾಥ, ಹೀಗೆ 8 ವಾಹನ, ಅಷ್ಟವಾಹನ ಶೋಭಿತ ಪಂಚಮುಖಿ ಶಿವ ಪಶುಪತಿನಾಥನ ದೇವಸ್ಥಾನ ಇದೆ. ಪಂಚಮುಖಿ ಶಿವ ಇಲ್ಲಿ ಪಂಚಭೂತಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಮುಖ, ಒಂದೊಂದು ಭೂತ ಅಥವಾ ಒಂದೊಂದು ಇದಕ್ಕೆ ಸಂಬಂಧಪಟ್ಟಂತೆ ಪಶುಪತಿನಾಥ ಅಂತ ಹೇಳ್ತಾರಲ್ಲ. ಬನ್ನಿ, ನಾವೀಗ ವಾಮದೇವನನ್ನ ನೋಡ್ತಾ ಇದ್ದೀವಿ. ದ್ರವ್ಯ ಸಂಪತ್ತಿಗೆ ಯಜಮಾನ, ವಾಯು ತತ್ವಕ್ಕೆ ಯಜಮಾನ. ಈ ಕೆಳಗಿರುವಂತ ಮುಖ ತತ್ಪುರುಷ, ಭೂಮಿ ತತ್ವಕ್ಕೆ ಯಜಮಾನ. ಮೇಲಿರುವಂತದ್ದು ಈಶಾನ, ಆಕಾಶ. ಕೆಳಗಿನ ಮುಖ ದಕ್ಷಿಣದ ಮುಖ, ಅವನ ಹೆಸರು ಅಘೋರ ಮತ್ತು ದಕ್ಷಿಣಾಮೂರ್ತಿ. ದ್ವಂದ್ವ ಸ್ವರೂಪ, ಅಗ್ನಿ ತತ್ವ, ಡ್ಯುಯಲ್ ನೇಚರ್. ನೇಚರ್ ಅಲ್ಲೇನೆ ಅತಿ ಶೀತ, ಅತಿ ಉಷ್ಣ, ಅತಿ ಸಿಟ್ಟು, ಅತಿ ಕೋಪ, ಶಾಂತ ಎಲ್ಲವೂ ಜಾಸ್ತಿ ಬೇಗ ಬೇಗ ಆಗತ್ತೆ. ಹಾಗೆ ಪಶ್ಚಿಮದ ಮುಖ ಸದ್ಯೋಜಾತ, ಜಲತತ್ವಕ್ಕೆ ಯಜಮಾನ. ನಮ್ಮ ಭಾರತೀಯ ಪರಿಕಲ್ಪನೆಯಲ್ಲಿ ಈ 5 ಒಟ್ಟಾದರೆ ಜೀವದ ಉತ್ಪತ್ತಿ ಆಗುತ್ತೆ. ಯಾವುದೇ ಫಂಗಸ್, ವೈರಸ್, ಬ್ಯಾಕ್ಟೀರಿಯಾ ಅಥವಾ ಜೀವ ಸಂಕುಲ, ಸಸ್ಯ ಸಂಕುಲ ಆಗ್ಲಿ ಈ 5 ಇರಲೇಬೇಕು. 5ರಲ್ಲಿ ಯಾವ ಒಂದು ಹೋದ್ರೂ ಕೂಡ ಅದು ಸಾಯುತ್ತೆ, ಸ್ಥಾಣವಾಗುತ್ತೆ ಅಂತ. ಹಾಗಾಗಿ ಅದೆಲ್ಲ ಒಟ್ಟಾದಾಗ, ಪಂಚಭೂತಗಳು ಒಟ್ಟಾದಾಗ ಪಶುವಿನ ಉತ್ಪತ್ತಿ. ಪಶು ಅಂದ್ರೆ ಭಾರತೀಯ ಪರಿಕಲ್ಪನೆ ವೇದ ಭಾಷೆಯಲ್ಲಿ ಜೀವ. ಹಾಗೆ ಹಾಗೆ ಅವನು ಅಷ್ಟವಾಹನ ಶೋಭಿತ. ಇವನ್ ಮನೆ ತುಂಬಾ ಜೀವ ಜಂತುಗಳಿದೆಯಂತೆ ಶಿವನ್ ಮನೆಯಲ್ಲಿ. ಮಗನ ಹತ್ರ, ಒಬ್ಬನ ಹತ್ರ ಇಲಿ ಮತ್ತು ಹಾವಿದೆ, ಇನ್ನೊಬ್ಬನ ಹತ್ರ ನವಿಲಿದೆ. ಹೀಗೆ ಅವನ್ ಮನೆ ತುಂಬಾ ಜಂತುಗಳೇ ಇರೋದು. ಸರ್, ನನ್ಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ನಿಮ್ಗೆ. ಸರ್, ಇದು ಉದ್ಭವ ಆಗಿರುವಂತದ್ದ ಅಥವಾ ಹೇಗೆ ಸರ್? ಇಲ್ಲ, ಪ್ರತಿಷ್ಠೆ ಮಾಡಿ 12 ವರ್ಷ ಆಗಿದೆ. ಕಳೆದ ವರ್ಷದ ಕುಂಭಮೇಳದ ಟೈಮಲ್ಲಿ ಮಾಘ ಶುದ್ಧ ಪಂಚಮಿ ದಿನ ಇದು ಪಶುಪತಿನಾಥನ ಪ್ರತಿಷ್ಠೆ ಆಯ್ತು. ಮಧುಗಿರಿ ತಾಲೂಕಿನ ಎಲ್ಲ ವಿಪ್ರ ಯುವಕರೆಲ್ಲ ಸೇರಿ ಅವರ ಕಾಂಟ್ರಿಬ್ಯೂಷನ್ ಸಮೇತ ಅವರು ವಾಲಂಟರಿ ಸ್ಟೈಲ್ ಅಲ್ಲಿ ಮಾಡಿದ್ರು. ಹಣಕಾಸಿಂದ ಆಗಿಲ್ಲ, ಹಣಕಾಸಿಂದ ಅಲ್ಲ, ವಾಲಂಟರಿ ಸ್ಟೈಲ್ ಅಲ್ಲಿ ಆಯ್ತು. ಹಾಗಾಗಿ ಇಲ್ಲಿ ಏನ್ ಬಳಸಿದೀವೋ ಈ ಎಲ್ಲ ಹಣ ನಮ್ಮ ತ್ಯಕ್ತ ಬಿಸಾಕಿದ ದನಗಳ ಸಗಣಿಯ ಹಣದಲ್ಲ ಆಗಿದೆ. 1/5 ಅಮೌಂಟ್ ಅಲ್ಲಿ, ನಾಟ್ ಕಂಪ್ಲೀಟ್ ಅಮೌಂಟ್. ಎಲ್ಲ ಹಣನೂ ಕೊಟ್ಟಿಲ್ಲ. 1 ಲಕ್ಷ ಬಂದು 20,000 ಖರ್ಚು ಮಾಡಿದೀನಿ. ಹಾಗೆ ಪಶುಪತಿನಾಥನ ಮಂದಿರ ಇಲ್ಲಿ ಪಂಚಭೂತಗಳು ನೇರ ಪ್ರತ್ಯಕ್ಷವಾಗಿ ಇಲ್ಲಿ ಬೀಳುತ್ತೆ. ಬಿಸಿಲು ಬೀಳುತ್ತೆ, ಮಳೆ ಬೀಳುತ್ತೆ. ಹೀಗೆ ಆಕಾಶ ತತ್ವಕ್ಕಾಗಿ ಶಿಖರ ಇದೆ, ನಿವಾದ ತತ್ವ ಪ್ರಮಾಣ ಮಾಡಕ್ಕೆ. ಹಾಗೆ ಪಶುಪತಿನಾಥನ ಮುಂದೆ ಕಾಲಭೈರವ ಇದ್ದಾನೆ, ನಾಯಿ. ಆ ಕಡೆಯಿಂದ 2ನೇದು, ಆ ಕಡೆಯಿಂದ 2ನೇದು ಕುಜ, ಮಂಗಲ ಇದ್ದಾನೆ. ಒಂದೊಂದು ಸಿದ್ಧಾಂತಕ್ಕೆ ಯಜಮಾನಿಕೆ. ಇಲ್ಲಿ ದೇವರ ಹತ್ರ ನಾವು ಸಿಗಾಕ್ಸಕ್ಕೆ ಮಾಡಿಲ್ಲ ಇದನ್ನ. ನಮ್ಮ ಉದ್ದೇಶ ಇರೋದು ಪ್ರಕೃತಿಯಲ್ಲಿ ಅವನ ವಿಶೇಷತೆ ಏನು, ಆದ್ಯತೆ ಏನು, ಯಾಕೆ ಬೇಕು ಅಂತ ಕೇಳಿದ್ರೆ ಹೇಳಲಿಕ್ಕಾಗಿ ಸಿದ್ಧತೆ. ಇದನ್ನ ಶಿವ ತತ್ವ ನಿರೂಪಣೆ ಅಂತೀವಿ. ಹೇಗೆ ಶಿವ ಇದ್ದಾನೆ ಅಂತ. ಯಾಕಂದ್ರೆ ಜಗತ್ತಲ್ಲಿ ಸಿಂಪ್ಲೆಸ್ಟ್ ಗಾಡ್ ಇನ್ ಯೂನಿವರ್ಸ್ ಅಂದ್ರೆ ಅದು ಶಿವ ಅಂತೆ. ನೀವು ನಂಬಬೇಡಿ, ನಾಳೆ ಏನು ಹರಕೆ ಹೊತ್ಕೋಬೇಡಿ, ವಿಶ್ವಾಸ ಇಡಬೇಡಿ. ಆದ್ರೂ ಕೂಡ ಶಿವ ನನ್ ಕಾಪಾಡು ಅಂದ್ರೆ ಕಾಪಾಡ್ತಾನೆ ಅಂದ್ರೆ ಅದು ಶಿವ. ಪದ್ಧತಿಗಳು ಇನ್ನೊಂದು ಮತ್ತೊಂದು ಇಲ್ಲ. ಅಲ್ಲಿ ಕೇಳೋದು ಸರೆಂಡರ್, ಶರಣಾಗತಿ ಆದ್ರೆ ಸಾಕಂತೆ. ಹೀಗೆ ಶಿವ ತತ್ವ ಹೇಳುತ್ತೆ. ನಾವು ವಿಷ್ಣು ತತ್ವನ ಸಿಸ್ಟಮ್ಯಾಟಿಕ್ ಅಂತೀವಿ. ಅದೆಲ್ಲವೂ ಕೂಡ ಪಾಲಕ ಪೂಜೆ, ಪೀಠ ಪೂಜೆ ಹೀಗೆಲ್ಲವೂ ಆಗುತ್ತೆ ವಿಷ್ಣು ಆರಾಧನೆಯಲ್ಲಿ. ಶಿವನ ಆರಾಧನೆ ಹಾಗಿಲ್ಲ. ಕಾಲಿಂದ ಪೂಜೆ ಮಾಡ್ನ, ಕೈಯಿಂದ ಪೂಜೆ ಮಾಡ್ನ, ಹೆಂಡ ತಂದ್ ಮುಂದೆ ಇಟ್ನ, ಮಾಂಸ ತಂದ್ ಮುಂದೆ, ಇದೇನು ಇಲ್ಲ ಅಂತ. ಶಿವನಿಗೆ ಎಲ್ಲವೂ ಇಲ್ಲ. ಮನಸ್ಸಿನಿಂದ ಇಟ್ನ, ಭಾವ ಶುದ್ಧಿ ಆಗಿದೆಯಾ, ಶಿವ ಮೆಚ್ತಾನಂತೆ. ಹಾಗೆ ಭಾವ ಪ್ರಧಾನ. ಹಾಗೆ ಒಂದೊಂದು ರೀತಿಯ ಸಿದ್ಧಿಗಳನ್ನ ಕೊಡುವಂಥದ್ದು. ಒಂದೊಂದು ಕಡೆಯಿಂದ ದರ್ಶನ ಮಾಡೋದು ಒಂದೊಂದು ರೀತಿ ಫಲ ಸಿದ್ಧಿ. ಇಲ್ಲಿ ನಾವು ಸೇವೆ ಮಾಡಿದ್ವಿ, ದರ್ಶನ ಆಯ್ತು, ದರ್ಶನ ಫಲ ಸಿಗುತ್ತೆ. ಹಾಗೆ ಶಿವನ ಬಗ್ಗೆ ಹೇಳ್ತಾರೆ, ಶಿವ ಬದಿರ ಕಿವುಡ. ಇಲ್ಲಿ ಏನು ಕೇಳಬಾರ್ದಂತೆ ಅವನಿಗೆ. ಇಲ್ಲಿ ಏನಿದ್ರು ಸೇವೆ ಮಾಡ್ಬೇಕು. ಏನೇ ಕೇಳ್ಬೇಕಂದ್ರೆ ನಂದಿಯ ಕಿವಿಯಲ್ಲಿ ಕೇಳ್ಬೇಕು. ಯಾವುದೇ ರೀತಿ ಸಮಸ್ಯೆಗಳನ್ನ ಅಲ್ಲಿ ಹೇಳ್ಕೋಬೇಕು.
ಅವನು ಎಡಿಟ್ ಮಾಡ್ತಾನೆ, ಹ್ಮ್. ಲೆಕ್ಕ ಬೇಡವಾ ಎಷ್ಟು ಬೇಕಂತ. ಹ್ಮ್. ಹೀಗೆ ಇಲ್ಲಿ ಶಿವತತ್ವ ನಿರೂಪಣೆ, ನೀರಿನ ಮಧ್ಯೆ ಇದೆ, ಬಿಸಿಲು ಬೀಳುತ್ತೆ, ಆಕಾಶ ತತ್ವ ಇದೆ, ವಾಯು ತತ್ವ ಇದೆ. ಹೀಗೆ ಪಶುಪತಿನಾಥ ಮುಕ್ತವಾಗಿದ್ದಾನೆ. ಯಾರು ಬೇಕಾದ್ರೂ ಒಂದು ಅಭಿಷೇಕ ಪೂಜೆ ಮಾಡಬಹುದು. ಒಂದು ನಿರ್ಬಂಧ ಇತ್ತೀಚೆಗೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಸೆಲ್ಫಿ ವಿತ್ ಶಿವ ಬೇಡ ಅಂತ. ಖಂಡಿತ ಅದು ಬಿಟ್ಟರೆ ಇಲ್ಲಿ ಯಾವುದಕ್ಕೂ ಬೇರೆ ರೀತಿಯ ನಿರ್ಬಂಧಗಳನ್ನ ಹಾಕಿಲ್ಲ. ಸರ್ ಹೇಗೆ ಸರ್ ಪೂಜೆ ಎಲ್ಲ ಇದು ಅಂದ್ರೆ ಪ್ರತಿ ದಿವಸ ಅಂತ ಇರುತ್ತಾ ಅಥವಾ ಪ್ರತಿದಿನ ಪೂಜೆ ನಡೆಯುತ್ತೆ, ನಿರಂತರ ನಡೀತಾ ಇರುತ್ತೆ. ಏನಾದ್ರೂ ಹೀಗೆ ಮಾಡ್ಬೇಕಂತ ಏನಿದೆ? ಇಲ್ಲ, ಹಾಗೇನಿಲ್ಲ. ನಾ ಹೇಳೋದು ಶುದ್ಧ ಮನಸ್ಸಿನಿಂದ ನಿನ್ಗೆ ಹೇಗನ್ಸುತ್ತೋ ಹಾಗೆ ಮಾಡು, ಶಿವ ಮೆಚ್ತಾನೆ ಅಂತ. ನೀನ್ ಪ್ರಾಮಾಣಿಕತೆ ಸಾಕಂತೆ, ಏನೂ ಬೇಡ, ನೀನ್ ಪ್ರಾಮಾಣಿಕವಾಗಿದ್ದ ಸಾಕು. ನಂಗೆ ನಮಸ್ಕಾರ ಹಾಕದೇ ಇದ್ದು ನಿಂಗೆ ಒಳ್ಳೇದಾಗ್ಲಿ ಅಂತ. ಇದೇ ಭಾರತೀಯತೆ. ನೀನ್ ನನಗ್ ನಮಸ್ಕಾರ ಹಾಕದ್ರೆ ನಾನು ನಿನ್ ಮೆಚ್ತೀನಿ ಅಂತೇನಿಲ್ಲ, ನೀನ್ ಒಳ್ಳೆಯವನಾಗಿದ್ದ ಸಾಕಂತ. ನಮ್ಮಲ್ಲಿರುವಂತಹ ವಿಚಾರಗಳು ಎಷ್ಟೋ ನಮ್ಗೆ ಗೊತ್ತೇ ಇಲ್ಲ ಸರ್, ಅದೇ ಸಮಸ್ಯೆ ಆಗಿರೋದು. ನೋಡಿ, ಭಾರತೀಯತೆ ಅತ್ಯಂತ ಸರಳವಾದ್ದು, ಅತ್ಯಂತ ಗಹನವಾದ್ದು, ಅತ್ಯಂತ ನಿಬಿಡವಾದ್ದು, ಅತ್ಯಂತ ವಿಸ್ತಾರವಾದ್ದು. ಇದನ್ನ ಯಾವ್ದೋ ಒಂದ್ ಸಣ್ಣ ಸ್ಪೆಕ್ಸ್ ಅಲ್ಲಿ ನೋಡ್ತೀವಿ, ಅದೇ ಫೈನಲ್ ಅಂದಾಗ ತಪ್ಪಾಗ್ತಿದೆ. ವಿಸ್ತಾರವಾಗಿ ನೋಡಿದ್ರೆ ಎಲ್ಲವೂ ವಿಸ್ತಾರವಾಗಿದೆ. ಸರ್ ಇದಾದ್ಮೇಲೆ ಮತ್ತೆ ಬೇರೆ ಯಾವ್ದಾದ್ರು ಇಲ್ಲಿ ಶಿವನ ಮಗಳು ಮಾನಸದೇವಿ ಇದೆ, ನೋಡ್ಬೋದು ಸರ್. ಹೋಗೋಣ ಅಲ್ಲಿಗೆ. ಅದು ವಿಶೇಷವಾದದ್ದೇ, ಯಾಕಂದ್ರೆ ಹರಿದ್ವಾರ ಬಿಟ್ರೆ ಎಲ್ಲೂ ಇಲ್ಲ. ಪಶುಪತಿನಾಥ ನೇಪಾಳದ ಕಠ್ಮಂಡು ಬಿಟ್ರೆ ಎಲ್ಲೂ ಇಲ್ಲ, ಹೀಗೆಲ್ಲೂ ಇಲ್ಲ, ಈಗಂತೂ ಇಲ್ಲ, ಹೀಗೆಲ್ಲೂ ಇಲ್ಲ, ಇಲ್ಲಿ ಮಾತ್ರ ಇರೋದು. ಹೌದು. ಇದಕ್ಕೂ ಫಲಕ್ಕೆ ಒಂದು ಇದಿದೆ. ದಕ್ಷಿಣದಿಂದ ಶಿವನ ದರ್ಶನ ಮಾಡೋದ್ರಿಂದ ನಿಮಗೆ ಜಯ, ವಿಜಯ, ಸಾಮ್ರಾಜ್ಯ ವಿಸ್ತರಣೆ, ಈ ರೀತಿಯ ಹೊಟ್ಟೆ ಪಾಡಿಗಿಂತ ದೊಡ್ಡದೆಲ್ಲ ಗೆಲ್ಲಬೇಕಂದ್ರೆ ದಕ್ಷಿಣದಿಂದ ಶಿವನ ಉಪಾಸನೆ ಆರಾಧನೆ ಮಾಡೋದು. ದಕ್ಷಿಣದಿಂದ ಶಿವನನ್ನ ಆರಾಧನೆ ಮಾಡೋದು. ಹೊಟ್ಟೆ ಪಾಡಿಗಿಂತ ದೊಡ್ಡದೆಲ್ಲ ಕೇಳಲಿಕ್ಕೆ ಅದು. ಹೊಟ್ಟೆ ಪಾಡಾದ್ರೆ ಪೂರ್ವದಲ್ಲಿ ಅವನಿದ್ದಾನೆ ನಂದೀಶ, ಅವನ ಮುಖಾಂತರ ಸಾಂಸಾರಿಕ ಎಲ್ಲಾ ವಿಷಯಗಳನ್ನ ಅವನ ಮುಖಾಂತರ ನಾವು ಕ್ಲೈಮ್ ಮಾಡ್ಬೋದು, ಕೇಳ್ಬೋದು. ಹಾಗೆ ವಿದ್ಯುತ್ ತತ್ವ ಮತ್ತು ಭೂಮಿ ತತ್ವ ಸಂಬಂಧಪಟ್ಟಂತೆ ಏನೇ ಕೇಳ್ಬೇಕಂದ್ರೆ ಮಂಗಲನ ಮುಖಾಂತರ ಕೇಳ್ಬೇಕು. ವಿದ್ಯುತ್ ಅಂದ್ರೆ ಉದ್ವಿಗ್ನತೆ, ಮಾನಸಿಕ ಸಂಘರ್ಷಗಳು, ಅನಗತ್ಯವಾದಂತ ಶಿಕ್ಷಣಗಳು ಅದೆಲ್ಲ ಇದೆ. ಕಂಟ್ರೋಲ್ ಆಗ್ಬೇಕು ಅಂದ್ರೆ ಕುರಿ ಮುಖಾಂತರ ಶಿವ ನೋಡ್ಬೇಕಂತ. ನಿಮ್ ನಿಬಿಡವಾದಂತ ಸಮಸ್ಯೆಗಳಿದೆ, ಭೂತ ಚೇಷ್ಟೆಗಳು, ಹೇಳಲಿಕ್ಕಾಗದ ಸಮಸ್ಯೆಗಳು, ಇಂಥದ್ದೆಲ್ಲ ಇದ್ದಾಗ ನಾಯಿ ಮುಖಾಂತರ ಶಿವ ನೋಡ್ಬೇಕಂತ. ನಿಮ್ಗೆ ದ್ರವ್ಯ ಸಂಪತ್ತು ಬೇಕು ಅಂದಾಗ ಉತ್ತರದ ನಂದಿಯಿಂದ ನೋಡ್ಬೇಕಂತೆ. ಮೆಟೀರಿಯಲಿಸ್ಟಿಕ್ ವೆಲ್ತ್, ಸಂಪತ್ತು ದ್ರವ್ಯ ಸಂಪತ್ತು ಅಂತ ಹೇಳಿದೆ. ಇನ್ನೊಂದು ಸೂಕ್ಷ್ಮ ಸಂಪತ್ತಿದೆ, ಅದನ್ನ ನೋಡ್ಬೇಕಂದ್ರೆ ಈಶಾನನ್ನ ಆಕಾಶ ತತ್ವ ಅಲ್ಲಿಂದ ನೋಡ್ಬೇಕು, ಮೂಲೆಯಿಂದ ನೋಡ್ಬೇಕು. ಅವನು ಎಲ್ಲ ರೀತಿಯ ಜ್ಞಾನ, ಮೋಕ್ಷ, ವೈರಾಗ್ಯ, ಬ್ರಹ್ಮತ್ವ ಇಂಥದ್ದು ಕೊಡ್ತಾನೆ. ಅದು ಟಚ್ಗೆ ಸಿಗಲ್ಲ, ಇದೆಯೋ ಇಲ್ಲೋ ಗೊತ್ತಾಗಲ್ಲ, ಇದೆಯೋ ಇಲ್ಲೋ ಎಷ್ಟಿದೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಅದು ಸಂಪತ್ತು, ಬಹಳ ಬೃಹತ್ ಸಂಪತ್ತು. ಅದನ್ನ ಈಶಾನ್ಯನಿಂದ ನೋಡ್ಬೇಕಂತ. ಇನ್ನ ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಗೊತ್ತಿಲ್ಲದ ಸಮಸ್ಯೆಗಳಿರುತ್ತೆ, ಅವನ ಸುತ್ತ ಅವ್ನಿಗೆ ಇರುತ್ತೆ, ಅವ್ನ್ ಕಾಣಿಸಲ್ಲ ಅಥವಾ ಅವ್ನು ಹೇಳ್ಕೊಳಲ್ಲ ಅಂತ ಅಲ್ಲ, ಅವನಿಗೆ ಗೊತ್ತಿರಲ್ಲ ಬಹಳಷ್ಟು. ಉದಾಹರಣೆಗೆ ಮತ್ಸರ, ದ್ವೇಷ, ಅಸೂಯೆ, ಇಂಥದ್ದೆಲ್ಲ ಇರುತ್ತೆ. ಅದೇನು ಅಂದ್ರೆ ರವಿ ಎದುರು ಬಂದಾಗ ರವಿ ಒಳ್ಳೆಯವನು ಅಂತೀನಿ, ಯಾರೋ ರವಿಗೆ 50 ರೂಪಾಯಿ ಅವ್ನಿಗೆ ಯಾಕೆ ಕೊಡ್ತೀಯೋ, ಅದ್ರ ಮಗನ್ ಕೊಟ್ರೆ ಲಾಭ ಇಲ್ಲ ಅಂತ. ಮತ್ತೆ ಎದುರು ಬಂದು ಕೇಳೋದು ಏನೋ ಹಿಂಗಂದ್ರೆ ತಮಾಷೆಗಂದೆ ಬಿಡೋಣ ಅಂತ. ನೀವು ಡಿಫೆಂಡ್ ಮಾಡ್ಕೊಳಕ್ ಆಗಲ್ಲ, ಆದ್ರೆ ನಿಮ್ಗೆ ಹಿಮ್ಮಡಿ ಕಡಿತಿರ್ತದೆ. ಅಂತದನ್ನ ಹೋಗ್ಬೇಕಂದ್ರೆ ಆಗ್ನೇಯ ತತ್ವದ ನಂದಿ ಮುಖಾಂತರ ನೋಡ್ಬೇಕಂತ. ಇವ್ ನಂದೀಶ, ಶೃಂಗೀಶ ಮತ್ತು ಭೃಂಗೀಶ, ಹೀಗೆ ಒಂದೊಂದು ರೀತಿ. ಆಮೇಲೆ ನಾವು ಭಾರತೀಯರು ಅಂದಾಗ ಭಾರತೀಯತೆಯ ಒಂದು ಸ್ಪಷ್ಟತೆ, ಹಿಂದೂಗಳು ಅಂದ್ರೆ 3 ಗುಣ ಇರಬೇಕು: ಪೂರ್ವ ಜನ್ಮ, ಪುನರ್ಜನ್ಮ ಮತ್ತು ಈಗಿನ ಕರ್ಮ. ಈ 3 ನೆನ್ಪಿಟ್ಕೊಂಡ್ ಮಾಡಿದ್ರೆ ಅವ್ರು ಹಿಂದೂಗಳು. ಈ 3ರಲ್ಲಿ ಹಾಗಾದ್ರೆ ಮುಂದಿನ ಜನ್ಮಕ್ಕೆ ಈ ಕರ್ಮ ಹೆಂಗೋ ನಡೆದ್ಬಿಟ್ಟಿದೀನಿ, ಮುಂದಿನ ಜನ್ಮಕ್ಕೆ ಅದು ಚೆನ್ನಾಗ್ಬೇಕು ಅಂತಂದಾಗ ಪಶ್ಚಿಮದ ನಂದಿ ಮುಖಾಂತರ ಶಿವನ ದರ್ಶನ ಮಾಡ್ಬೇಕಂತ. ಪೂರ್ವ ಜನ್ಮ, ಮುಂದಿನ ಜನ್ಮದ ಪೂರ್ವ ಜನ್ಮ ಎಲ್ಲ ಅವನು ಮಾಡ್ತಾನೆ, ಅದು ಭೈರವ ಒಂದ್ಸರಿ ಮಾಡ್ತಾನೆ. ಪುನರ್ಜನ್ಮ ಮುಂದಿನ ಜನ್ಮಕ್ಕೆ ಬೇಕಂದಾಗ ಅವನಿದಾನಂತೆ, ಸದ್ಯವ ಜಾತನಿಗೆ ವಾಹನ. ಹೀಗೆ ಶಿವತತ್ವ ಇದು. ಒಂದೊಂದು ಕಡೆಯಿಂದ ಶಿವನ ದರ್ಶನ ಮಾಡಿದಾಗ ಒಂದೊಂದು ರೀತಿಯ ಫಲ ತನಗೆ ತಾನೇ ಬರುತ್ತೆ. ನೀನ್ ಕೇಳಕ್ ಗೊತ್ತಿಲ್ಲದೆ ಇರ್ಬೋದು, ಅವನು ಕೂಡ ಗೊತ್ತಿದೆ. ಹೀಗೆ ಪಶುಪತಿನಾಥನ ಮಂದಿರ ಮತ್ತು ಇಲ್ಲಿ ಇರುವಂತ ವಿಸ್ತಾರವಾದಂತ ಇದು 20 ಲಕ್ಷ ಲೀಟರ್ ನೀರಿದೆ. ಇದೊಂದು ಅಕ್ವಾ ಕಲ್ಚರ್ನ ಒಂದು ಮಾಡೆಲ್ ಇದು. ಸರ್ ಇಲ್ಲಿ ಅಂದ್ರೆ ನೀರಲ್ಲಿ ಯಾವ್ದಾದ್ರು ಒಂದು 60 ಆಮೆಗಳಿದೆ, 4 ಜಾತಿ ಆಮೆ ಇದೆ, 8 ಜಾತಿ ಮೀನಿದೆ, ಒಂದು 800 ಬೇರೆ ಬೇರೆ ರೀತಿಯ ಮೀನುಗಳಿದೆ. ಹಾಗೆ ಆ ಕಡೆ 30 ಅಡಿ ಆಳ ಇದೆ, ಈ ಕಡೆ 18 ಅಡಿ ಆಳ ಇದೆ, ಅಲ್ಲಿ 30 ಅಡಿ ಆಳ ಇದೆ. ಹೌದೌದು. ಮತ್ತು ನ್ಯಾಚುರಲ್ ವಾಟರ್ ಸೋರ್ಸ್, ಭಗವಂತನ ದಯದಿಂದ ಪರ್ವತದಿಂದ ಬರುವಂತ ಸೆಲೆ. ಸರ್ ಇದು ಕಡಿಮೆ ಆಗಲ್ಲ ನೀರು?
ಕಡಿಮೆ ಆಗೋದು ಅತಿ ಕಡಿಮೆ. ಯಾಕಂದ್ರೆ ನನ್ನ ಪ್ರತಿದಿನದ ನಿರ್ವಹಣೆಗೆ ನಂಗೆ ದಿನಕ್ಕೆ 2,500 ಲೀಟರ್ ನೀರು ಬೇಕು. 2,000 ಮಿನಿಮಮ್ ಬೇಕೇ ಬೇಕು. ಅದಕ್ಕಿಂತ ಜಾಸ್ತಿ ಹೌದು. ಇಲ್ಲೊಂದು 100ಕ್ಕಿಂತ ಹೆಚ್ಚು ದನ ಇದೆ. ಒಂದು ದನ ಕನಿಷ್ಠ 20 ಲೀಟರ್ ನೀರು ಕುಡಿಯುತ್ತೆ. ಅದಕ್ಕಿಂತ ಜಾಸ್ತಿ ಖರ್ಚು ಬೇಕು. ಅಷ್ಟು ನೀರು ಭಗವಂತ ನನಗೆ ಉಚಿತವಾಗಿ ಕೊಟ್ಟಿದ್ದಾನೆ, ಸರ್ಕಾರದಿಂದ ಅಲ್ಲ, ಬೋರ್ವೆಲ್ ಇಂದ ಅಲ್ಲ, ಕರೆಂಟ್ ಇಂದ ಅಲ್ಲ, ಇವೇನು ಇಲ್ಲದೆ ಭಗವಂತ ಫ್ರೀ ಕೊಟ್ಟಿದ್ದಾನೆ. ನಾವೀಗ 120 ಅಡಿ ಹೈಟ್ ಅಲ್ಲಿ ಇದೀವಿ. ನೆಲದಿಂದ ಮೇಲೆ 120 ಅಡಿ 120 ಫೀಟ್ ಹೈಟ್ ಅಲ್ಲಿ ವಿದ್ಯುತ್ ಇಲ್ಲದೆ, ಮೋಟರ್ ಇಲ್ಲದೆ, ಕನೆಕ್ಷನ್ ಇಲ್ಲದೆ, ನೀರಿದೆ ಅಂತ. ಅದು TDS 120 ಇದೆ, ನದಿ ಜಲಕ್ಕೆ ಸಮಾನ. ಸರ್ ಎಷ್ಟಿದೆ ಸರ್ ಇಲ್ಲಿ? 120 ಇದೆ ಇದು. ಅದೇ ನನ್ನ ಬೋರ್ವೆಲ್ 170 ಇದೆ, ನನ್ನ ಬೋರ್ವೆಲ್ ಮಾತ್ರ. ನೀನ್ ಬೇರೆ ಕಡೆ ಹಾಗಿಲ್ಲ. ಸರ್ ಬೇರೆ ಕಡೆ ಎಲ್ಲ ನನ್ನ ಪಕ್ಕದ ನೈಬರ್ 300 ಇದೆ TDS. ನನ್ನ ನೈಬರ್ದೇ 300 ಇದೆ, ನಂದು 170 ಇದೆ, ಇದು 120 ಇದೆ. ಅವ್ ಇಟ್ ಈಸ್ ಅಂದ್ರೆ ಕೇಳಂಗಿಲ್ಲ, ಅವನ್ ಗೊತ್ತು. ನೀವು ಶಿವನ್ ಕೇಳ್ಬೇಕಷ್ಟೇ. ನೀವು ನೀರು ಕುಡಿಬಹುದು. ಹಾಗೆ ನೀರಿನ ಬಗ್ಗೆ ಬಹಳ ದೊಡ್ಡ ವಿಸ್ತಾರದಂತ ಇದು ನಮ್ಮ ದೇಶಕ್ಕೆ ಗೊತ್ತಿತ್ತು. ಜಲ ಸಂರಕ್ಷಣೆ ಹೇಗಿರ್ಬೇಕು, ಜಲತತ್ವ ಏನು ಅಂತ ನಾವು ಆಪೋಹಿತ ಮಂತ್ರ ಹೇಳ್ತೀವಲ್ವಾ, ಆ ಮಂತ್ರದ ಅರ್ಥನೇ ಮೊದಲು ನೀರಿಗೆ ನಮಸ್ಕಾರ ಮಾಡೋದು ಕೃತಜ್ಞತಾ ಪೂರ್ವಕವಾಗಿ. ಅದು ಅಪೋಹಿಷ್ಟಮಯೋಭವ, ಶುದ್ಧೀಕರಣ ಮಂತ್ರ, ಮಾರ್ಜಕ ಮಂತ್ರ. ಅದ್ರಲ್ಲಿ ಹೇಳುತ್ತೆ ನೀರಿನ ಗುಣ ಹೇಗಿರುತ್ತೆ ಅಂತ. ಹಂಗೆ ನೀರು ಸಾದೃಶ್ಯ ರೂಪದಲ್ಲಿದೆ. ನೀರಿಗೆ ಸಹಜವಾದಂತ ಪಾಚಕ ಗುಣ ಇದೆ. ನೀವೇನ್ ತಿಂದು ಜೀವನ ಮಾಡಿಸೋ ಕೆಲಸ ನೀರು ಮಾಡುತ್ತೆ. ಲಕ್ಷ ವರ್ಷಗಳ ಹಿಂದೆನೆ ವೇದ ಪರಿಭಾಷೆಯಲ್ಲಿ ಸ್ಪಷ್ಟವಾಗಿ ನೀರಿನ ಬಗ್ಗೆ ಉಲ್ಲೇಖ ಮಾಡಿ ಕೃತಜ್ಞತಾ ಪೂರ್ವಕವಾಗಿ ಗಂಗೆಯನ್ನು ಸ್ಮರಣೆ ಮಾಡ್ತೇವೆ. ನಾವು ಸೈಕ್ಲೋನ್ ಬೋರ್ ಹಾಕಿ 1000 ಫೀಟು 1500 ಫೀಟು ಬೋರ್ವೆಲ್ ಡಿಗ್ ಮಾಡಿ ಕೊನೆಗೆ ಹೇಳ್ತೀವಿ ಫ್ಲವೈಡು ಅದು ಇದು. ಅದಕ್ಕೆ ಮತ್ತೆ ಇನ್ನೆಲ್ಲ ಸಮಸ್ಯೆ. ಈಗ ಮನುಷ್ಯ ಮತ್ತು ಜಂತು ಸಂಕುಲ ಮತ್ತು ಸಸ್ಯ ಸಂಕುಲ ಒಂದಕ್ಕೊಂದು ರಿಲೇಟೆಡ್. ಅದನ್ನೆಲ್ಲ ಬಿಂಬಿಸುವಂತ ಕೆಲಸ ಪಶುಪತಿನಾಥನ್.